ಶಕುನಿ, ಕುತಂತ್ರ, ಕಪಟ ಮತ್ತು ಪ್ರತೀಕಾರದ ಪ್ರತೀಕ. ಮಹಾಭಾರತದ ಕಥೆಯಲ್ಲಿ ಶಕುನಿ ಕುತಂತ್ರ ಮತ್ತು ರಾಜಕೀಯ ಬುದ್ಧಿವಂತಿಕೆಯ ಸಂಕೇತ. ಇವನು ಗಾಂಧಾರ ದೇಶದ ರಾಜಸುಬಲನ ಪುತ್ರ ಮತ್ತು ಕೌರವರ ತಾಯಿ ಗಾಂಧಾರಿಯ ಸಹೋದರ. ಗಾಂಧಾರಿಯನ್ನು ಅಂಧನಾದ ಧೃತರಾಷ್ಟ್ರನಿಗೆ ಮದುವೆ ಮಾಡಿಕೊಟ್ಟಿದ್ದು ಶಕುನಿಗೆ ತೀವ್ರ ನೋವು ಮತ್ತು ಅವಮಾನವನ್ನು ಉಂಟುಮಾಡಿತು. ತನ್ನ ಕುಟುಂಬಕ್ಕೆ ಆದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಶಕುನಿ ಹಸ್ತಿನಾಪುರದ ರಾಜಕೀಯವನ್ನು ಬಳಸಿಕೊಂಡನು. ತನ್ನ ಚಾತುರ್ಯ ಮತ್ತು ಮೋಸದ ಮಾತುಗಳಿಂದ ಕೌರವರ ರಾಜಕುಮಾರ ದುರ್ಯೋಧನನ ಮನಸ್ಸಿನಲ್ಲಿ ಪಾಂಡವರ ವಿರುದ್ಧ ವಿಷಬೀಜ ಬಿತ್ತಿದನು. ಅವನಿಗೆ ಪ್ರಮುಖ ಸಲಹೆಗಾರನಾದನು. ಶಕುನಿಯ ಅತಿದೊಡ್ಡ ಅಸ್ತ್ರವೆಂದರೆ ಜೂಜಿನ ಆಟ. ತನ್ನ ಮಾಯ ಅಸ್ಥಿಗಳಿಂದ ಇವನು ಪಾಂಡವರನ್ನು ಸೋಲಿಸಿ ಅವರನ್ನು ವನವಾಸಕ್ಕೆ ಕಳುಹಿಸಿದನು. ಇದು ಮಹಾಭಾರತದ ತಿರುವು ನೀಡಿದ ನಿರ್ಣಾಯಕ ಘಟನೆ. ಇವನ ಕುತಂತ್ರಗಳು ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾದವು. ಯುದ್ಧದಲ್ಲಿ ಶಕುನಿಯನ್ನು ಪಾಂಡವರಾದ ಸಹದೇವನು ಸಂಹಾರ ಮಾಡಿದನು. ಶಕುನಿಯ ಬದುಕು ರಾಜಕೀಯ ಜಾಣ್ಮೆಯಾಗಿದ್ದರೂ ಅದರ ಫಲಿತಾಂಶ ಮಾತ್ರ ವಿನಾಶವೇ ಆಯಿತು.